ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸಿಕ್ಕಾಕೊಂಡೆ ಅಲ್ಲ ಅಲ್ಲ, ಯಾರು ನೀನು? ಇದಕ್ಕೂ ಮುಂಚೆ ನಾನು ಈ ಕ್ಲಾಸಲ್ಲಿ ನಿನ್ನ ಯಾವತ್ತೂ ನೋಡಿಲ್ವಲ್ಲ. ನ್ಯೂ ಅಡ್ಮಿಷನ್ ಮೇಡಮ್. ಬರ್ತಿದ್ದಂಗೆ ನೀನ್ ಚೇಷ್ಟೆ ಶುರು ಮಾಡ್ಕೊಂಡಿದ್ಯಾ? ನೀನ್ ತಾನೇ ಈ ರಾಕೆಟ್ ಹಾರಿಸಿದ್ದು? ಹೌದು ಮೇಡಮ್, ಆದ್ರೆ ಮೊದಲು ಖಾಲಿ ರಾಕೆಟ್ ಆ ಕಡೆಯಿಂದ ಬಂತು, ಆಮೇಲೆ ನಾನು ಅದ್ರ ಮೇಲೆ ಬರೆದ್ಬಿಟ್ಟು ಹಾರಿಸಿದ್ದು. ಹಾಗಿದ್ರೆ ಪದ್ಮಿನಿ ನೀನಾ ರಾಕೆಟ್ ಹಾರಿಸಿದ್ದು? ಇಲ್ಲ ಟೀಚರ್. ಪದ್ಮಿನಿ ತುಂಬಾ ಒಳ್ಳೆ ಹುಡುಗಿ, ಅವಳು ಈ ಥರ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಕ್ಲಾಸಲ್ಲಿ ಪಾಠದ ಕಡೆ ಗಮನ ಕೊಡೋದನ್ನ ಬಿಟ್ಟು ಈ ಥರ ಎಲ್ಲ ಹುಡುಗಾಟ ಆಡ್ತಿದ್ಯಲ್ಲ, ಇವತ್ತು ಮಾಡ್ತಾ ಇರೋ ಇಂಥ ಪಾಠ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದ್ಯಾ ನಿನಗೆ? ಹೋಗ್ಲಿ, ಎಕಾನಮಿ ಅಂದರೆ ಏನಂತ ಆದರೂ ಗೊತ್ತಾ ನಿನಗೆ? ಹೇಳು, ವಾಟ್ ಈಸ್ ಎಕಾನಮಿ? Economy is a state of a country in terms of production and goods and services and the supply of money. ವೆರಿ ಗುಡ್. ನಿನಗೆ ಗೊತ್ತಿಲ್ವೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಓದ್ತೀಯ ಅಂತ ಆಯ್ತು. ಇನ್ನೂ ಒಂದ್ಸಲ ಕೇಳ್ತಾ ಇದ್ದೀನಿ ಭುಜಂಗ ಅವರೇ, ಇದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಸುಮ್ಮನೆ ದಾಕ್ಷಿಣ್ಯಕ್ಕಿದ್ದು ಒಪ್ಕೋಬೇಡಿ. ಯಾವ ದಾಕ್ಷಿಣ್ಯೂ ಇಲ್ಲ ಅಮ್ಮಾಜಿ, ನೀವೇನೇನು ಹೇಳಿದಿರೋ ಎಲ್ಲ ಆಗ್ತೈತಿ. ಸಾರಿಯಾಗಿ ಸಿಕ್ಕಾಕೊಳ್ತಾ ಇದ್ದಾರೆ ಅವರು. ತುಂಬ ಹಾರಾಡೋ ಗಾಳಿಪಟ ಯಾವುದಾದ್ರೂ ಒಂದು ಕೊಂಬೆಗೆ ಸಿಗಾಕೊಂಡು ಹಾರಲೇಬೇಕು. ಬಿಗ್ರೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಇವಾಗ ಒಪ್ಕೊಂಡು ಆಮೇಲೆ ಯಾವುದೋ ಸರಿಯಾಗಿ ಮಾಡ್ದೇನೆ ನಮ್ ಎಲ್ರಿಗೂ ಅವಮಾನ ಆಗೋ ಥರ ಮಾಡಬೇಡಿ. ಏನಂದ್ರೆ ನಮ್ಮೂರಾಗೆ ನಮ್ಮ ಬೀಗರಿಗೆ ಅವಮಾನನ? ಅದು ಸಾಧ್ಯನೇ ಇಲ್ಲ. ನೀವು ತಲೆ ತಗ್ಸೋಂಥ ಸಂದರ್ಭ ಬರೋಕೆ ಇಲ್ಲ ಅಂತ ನಂಬಿಕೆನ ನಮ್ಮ ಮೇಲೆ ನೀವು ಮಡಿಕೋಬಹುದು. ನಾನು ಬರ್ತೀನಿ ಅಮ್ಮಾಜಿ, ನಮಸ್ಕಾರ. ಬಾ. ನಿಂತ್ಕೊಳ್ರಿ. ಅಲ್ಲ, ಅವ್ರು ಹೇಳಿದಕ್ಕೆಲ್ಲ ಅದ್ಯೋನ್ ಮಹಾ ಅನ್ಕೊಂಡು ಒಪ್ಕೊಂಡ್ ಬಂದ್ರಲ್ಲ, ಆಟೊಂದೆಲ್ಲ ವ್ಯವಸ್ಥೆ ನಮ್ ಕೈಲಿ ಎಲ್ರಿ ಮಾಡಕ್ಕಾಯ್ತದೆ? ಅಂದ್ರೆ ನೀನು ನನ್ನ ಕೈನಾಗ ಏನು ಮಾಡಕ್ ಹಾಕಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಹಂಗಾರೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಅವರೇನೋ ಶ್ರೀಮಂತರು, ಅವ್ರ ಅಂತಸ್ತಕ್ಕೆ ತಕ್ಕಂತೆ ಮದ್ವೆ ಯಾವ ರೀತಿ ನಾನ್ ನಡಿಬೇಕು ಅಂತ ಹೇಳಿದ್ರು. ಆದ್ರೆ ನಾವು ಬಡವರು, ನಾಳಿನ ಊಟಕ್ಕೆ ಇವತ್ತು ದುಡಿಬೇಕು. ನಮ್ ಕೈಲಿ ಎಲ್ರಿ ಆಯ್ತದೆ? ಆಯ್ತದೆ. ಯಾರಿಗೆ ನನ್ನ ಮಗಳ ಮದುವೆ ನನ್ನ ಕೈನಲ್ಲಿ ಮಾಡಕ್ ಹಾಕಿಲ್ಲ ಅಂತ ಅಂದ್ಕೊಂಡವ್ರು ನೋಡು, ಅವರೆಲ್ಲ ಮುಟ್ ನೋಡ್ಕೊಳಕ್ ನಾನು ಮದುವೆ ಮಾಡ್ತೀನಿ.
ಸರ್, ನಾನು ಈ ಶೋನಾಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ. ಡ್ಯಾನ್ಸ್ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಯವನಿ. ಹಲೋ ಶೋಭ್, ಆ ಹುಡುಗಿ ಇದ್ದಾಳಲ್ಲ ಪದ್ಮಿನಿ, ಅವಳಿಗೆ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆದರೆ ಅವಳಿಗೆ ಪ್ರಪಂಚ ಜ್ಞಾನ ಇಲ್ವೇ ಇಲ್ಲ, ಅದರಲ್ಲೂ ವ್ಯವಹಾರ ಜ್ಞಾನ ಅಂತೂ ಗೊತ್ತೇ ಇಲ್ಲ. ಅದೇ ನಮಗೆ ಪ್ಲಸ್. ಅವಳನ್ನ ಸರಿಯಾದ ರೀತಿಲಿ ಯೂಸ್ ಮಾಡಿಕೊಂಡ್ರೆ ನಾವು ಬೇರೆ ಬೇರೆ ರೀತಿಲಿ ಕಮಾಯಿ ಮಾಡ್ಬೋದು. ಶೋಭ್ ಸರ್, ಅದೆಲ್ಲ ಸರಿ, ಆದರೆ ಆ ಹುಡುಗಿ ಈ ಶೋಗೆ ಬರಲ್ಲ, ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ವಾಟ್? ಬರಲ್ವಂತ? ನೋನೋ, ಅವಳು ಯಾವುದೇ ಕಾರಣಕ್ಕೂ ಹಾಗೆ ಮಾಡೋ ಹಾಗಿಲ್ಲ. ಅವಳ ಡ್ಯಾನ್ಸ್ ವಿಡಿಯೋ ಒಂದ್ಸಲ ಇಂಟರ್ನೆಟ್ ಬಂತು ಅಂದ್ರೆ ವೈರಲ್ ಆಗೋದಂತೂ ಗ್ಯಾರಂಟಿ. ನಾವು ಅವಳ ಮೇಲೆ 4 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮುಂದೆ 40 ಲಕ್ಷ ಬರುತ್ತೆ. ಸೊ ಅವಳು ಇನ್ನೊಂದ್ಸಲ ಬಂದು ಡ್ಯಾನ್ಸ್ ಮಾಡೋ ತರ ಆಗ್ಲೇಬೇಕು. ಶೋಭ್, ನೀವ್ ಅದ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಆ ಹುಡುಗಿ ಬಂದು ಡ್ಯಾನ್ಸ್ ಮಾಡೋ ತರ ಮಾಡಿ ಈ ಟಿವಿ ಚಾನೆಲ್ ಹೆಸರಲ್ಲಿ ನಾವು ನಮ್ ಬೇಳೆನ ಬೇಯಿಸ್ಕೊಳ್ಳೋಣ. ನಿಮ್ ಕಮಿಷನ್ ನಿಮ್ಗೆ ಸಿಕ್ಕೇ ಸಿಗತ್ತೆ. ಸರಿ ಸರ್, ನಾನು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಪದ್ಮಿನಿ, ನೀ ನನ್ನ ಅದೃಷ್ಟ ಲಕ್ಷ್ಮಿ ಅಂತ ಪ್ರೂವ್ ಹಾಗೇ ಹೋಯ್ತು. ಇನ್ನು ನಾನು ನಿನ್ನನ್ನು ಹೊಲ್ಸ್ಕೊಳ್ಳೋದಷ್ಟೇ ಬಾಕಿ. ಹೊಲ್ಸ್ಕೊಳ್ತೀನಿ. ನೋಡಿದ್ರಾತೆ ಆ ಭುಜಂಗ್ ಅವರು ಎಷ್ಟು ದುರಾಂಕಾರದಿಂದ ಮಾತಾಡಿದ್ರು ಅಂತ. ಇವತ್ತು ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡ್ರೆ ನಾಳೆ ಮನೆಯವರೆಲ್ಲ ಉಪವಾಸ ಬೀಳ್ಬೇಕು. ಅಷ್ಟು ಕಡು ಬಡತನ. ಆದ್ರೂ ಮಗಳನ್ನ ನಮ್ ಲೆವೆಲ್ಗೆ ಮದ್ವೆ ಮಾಡ್ಕೊಡ್ತಾರಂತೆ. ಈ ಕೊಬ್ಬುಗೇನು ಕಡಿಮೆನೇ ಇಲ್ಲ. ನನ್ಗಂತೂ ಇವ್ರು ಯಾವ ಕೆಲಸನೂ ಸರಿಯಾಗಿ ಮಾಡ್ದೆ ದೊಡ್ಡ ಎಡವಟ್ ಮಾಡ್ಕೊಳ್ತಾರೆ ಅಂತ ಅನಿಸ್ತದೆ. ನನಗೂ ಅಷ್ಟೇ. ಅಮ್ಮಾಜಿ ಹೇಳಿದಿಕ್ಕೆಲ್ಲ ಒಪ್ಕೊಂಡ್ರು. ಪಾಪ ಇನ್ ಮದ್ವೆಲಿ ಅದೇನೇನು ಅವಮಾನನ ಸಹಿಸ್ಕೋಬೇಕೋ ಏನೋ. ನಿಮಗೆ ಭುಜಂಗ ಅವರ ದಿಮಾಗ್ ಕಾಣಿಸ್ತು, ಅವರ ಹಠ ಕಾಣಿಸ್ತು, ಅವರ ಬಡತನ ಕಾಣಿಸ್ತು. ಆದರೆ ನನಗೆ ಅವರ ಸ್ವಾಭಿಮಾನ ಕಾಣಿಸ್ತು. ಅವರು ಅವರ ಮಗಳ ಮೇಲೆ ಇಟ್ಟಿರೋ ಅಗಾಧವಾದ ಪ್ರೀತಿ ಕಾಣಿಸ್ತು. ಆದ್ರೆ ಏನ್ ಮಾಡ್ಲಿ, ನನ್ನ ಸೊಸೆರಾಗಿ ನಿಮಗದು ಕಾಣಿಸ್ತಾ ಇಲ್ಲ. ಅದನ್ನ ನೋಡೋ ಮನಸ್ಸು ನಿಮಗಿಲ್ಲ. ಪದ್ಮಿನಿ, ಏನು? ನೀನ್ ಕೋಪಿಸ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀಯ ಅಂತ ನೋಡ್ಬೇಕಿತ್ತು. ಓಹೋ, ಏನು ಸಿಟ್ ಜಾಸ್ತಿ ಆಗ್ತಾ ಇದೆ? ಏನ್ ಕೊಟ್ರೆ ಕೂಲ್ ಆಗ್ತಾರೆ ನಮ್ಮ ಪದ್ಮಿನಿ ಮೇಡಮು? ಐಸ್ ಕ್ರೀಮಾ ಇಲ್ಲ ಪಾನಿಪುರಿನಾ? ಬರೀ ಹುಡ್ಗಾಟ ಅಲ್ವಾ ನಿಮ್ಗೆ? ನಂಗಂತೂ ಜೀವನೇ ಹೋದಂಗಾಯ್ತು ಗೊತ್ತಾ. ನಮ್ಮ ಟೀಚರ್ಗೆ ಏನಾದ್ರೂ ನೀವು ಯಾರು ಅಂತ ಗೊತ್ತಾಗಿದ್ರೆ ಅಷ್ಟೇ ಕತೆ. ಕ್ಲಾಸಿಗೆ ಬಂದು ಕೂರೋದಲ್ದೆ ನ್ಯೂ ಅಡ್ಮಿಷನ್ ಅಂತ ಕತೆ ಬೇರೆ. ಆದ್ರೂ ನಾನು ಸಿಕ್ಕಾಕೊಂಡ ಹೇಳು. ನಿಮ್ ಟೀಚರ್ ಕೇಳಿದ ಕ್ವಶನ್ಗೆಲ್ಲ ಸರಿಯಾಗಿ ಆನ್ಸರ್ ಕೊಟ್ಟೆ ತಾನೆ? ಬಾಲೆ, ಕೋಪ ಹೋದರೂ ಕೋಪ ಇರುವ ಹಾಗೆ ಏಕೆ ನಟಿಸುತ್ತಿರುವೆ?
ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಅಯ್ಯೋ ಯಾರಾದ್ರೂ ನೋಡಿದ್ರೆ ಕಷ್ಟ. ಮೊದಲು ಹೊರಡಿ ನೀವು. ಹೊರಡ್ಬೇಕಾ? ಹೊರಡಿ. ಇಲ್ಲಿ ತನಕ ಬಂದು ಹಂಗೆ ಹೊರಡ್ಬೇಕಾ? ಅಂದ್ರೆ ಹೆಂಗಿದ್ರು ಕ್ಲಾಸ್ ಮುಗ್ದಿದ್ಯಲ್ಲ, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಹೇಳಕ್ ಬಂದೆ. ಅಯ್ಯಯ್ಯೋ ಅದೆಲ್ಲ ಆಗಕ್ಕಿಲ್ಲ. ನೀವ್ ಇಲ್ಲಿಗಂತ ಬಂದಿರೋ ವಿಚಾರ ನಮ್ಮ ಅಪ್ಪಯ್ಯಂಗೆ ಏನಾದ್ರೂ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನನ್ ಕತೆ ಮುಗೀತು. ದಯವಿಟ್ಟು ಮೊದ್ಲು ಇಲ್ಲಿಂದ ಹೊರಡಿ. ಯಾಕತರ ಮುಖ ಮಾಡ್ಕೊಂಡಿದ್ದೀರಾ? ನೀವ್ ನಗ್ತಾ ಇದ್ರೇನೆ ಚಂದ. ಎಲ್ಲಿ ನಗಿ? ನೀವ್ ನಗ್ದಿದ್ರೆ ನಂಗೆ ಬೇಜಾರಾಗ್ತೈತೆ. ಪ್ಲೀಸ್ ನಗಿ. ತಟ್ಟಂತ ಒಂದ್ ನಗು ಬಿಸಾಕ್ ಹೊಂಟೋಗಿ. ದಯವಿಟ್ಟು ಒಂದೇ ಒಂದ್ ನಗು. ಯಾತ ಮಾತಾಡ್ತಿದ್ಯವ? ಅಪ್ಪಯ್ಯ ಅದು ಒಬ್ಬೊಬ್ಳೆ ರಸ್ತೆಗೆ ಮಾತಾಡ್ಕೊಂಡು ನಿಂತಿದ್ಯಲ್ಲ, ನೆದ್ರೈತೆ ನಿಂಗೆ? ಹಾ, ಗಾಡಿ ಬಂದು ಕೀರೆ ಮಾಡ್ತೀಯ? ಏನೋ ಕೈನಾಗ ಹೂವ? ನಮ್ ಕಾಲೇಜ್ ಫಂಕ್ಷನ್ ನಾಗ ತಂದಿದ್ರು. ನನ್ಗ ಹೂ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಕ ಬಂದೆ. ಸರಿ. ಪೂರ್ವಿ ಕ್ಲಾಸಿಂದ ಬಂದವಳೆ, ಆಗಲೇ ಮನೆಗೆ ಅವಳೆ. ನೀವ್ ಬರ್ಲಿವಲ್ಲ, ಅದಕ್ಕೆ ಹುಡಿಕೊಂಬಂದೆ. ಹೋಗೋಣ ಬಾ. ಹತ್ತು